ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಯೋಚನೆಗಳಿಂದ ನಾವು ಅಂದ್ಕೊಂಡಂಗೆ ಬದುಕಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಇವತ್ತಿನ ಟಾಪಿಕ್. ನಾನು ಸ್ವಲ್ಪ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ನಿಮಗೆ ಪೂರ ಇನ್ಫಾರ್ಮೇಶನ್ ಅಂಡ್ ವಿಡಿಯೋ ನೋಡಿದ್ಮೇಲೆ ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ತರ ವಿಡಿಯೋಗಳು ಸಿಗುತ್ತೆ. ಕೊನೆ ತನಕ ನೋಡ್ತಾ ಹೋಗಿ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಪ್ರತಿಯೊಂದು ಕೂಡ ನಡೆಯೋದು ನಮ್ಮ ಥಾಟ್ ಪ್ರೊಸೆಸ್ ಮೇಲೆ. ಹೇಗೆ ಅಂತ ನಿಮಗೆ ಅರ್ಥ ಮಾಡ್ತಾ ಹೋಗ್ತೀವಿ. ಒಬ್ಬ ಇಂಜಿನಿಯರ್ ಮನೆ ಒಂದು ಸ್ಕೆಚ್, ಲೈಕ್ ಇಲ್ಲಿ ಬೆಡ್ರೂಮ್ ಬರ್ಬೇಕು, ಇಲ್ಲಿ ಬಾತ್ರೂಮ್ ಬರ್ಬೇಕು, ಇಲ್ಲಿ ದೇವರ ಕೋಣೆ ಬರ್ಬೇಕು. ಸೊ ಇದೆಲ್ಲ ಹೇಗ್ ಸಾಧ್ಯ? ಇಲ್ಲಿ ಬರ್ದಿರ ಅದು ಪೆನ್ನು ಬುಕ್ ಲ್ಯಾಪ್ಟಾಪ್ ಅಲ್ಲಿ ಬರೋಕ್ ಸಾಧ್ಯನಾ? ಬ್ಲೂ ಪ್ರಿಂಟ್ ಅಷ್ಟು ಬರುತ್ತೆ ನಮ್ಗೊಂದು ಏನು ಥಾಟ್ ಪ್ರೊಸೆಸ್ ಒಳಗಡೆ. ಇಲ್ಲೇ ಈ ದಿಕ್ಕಿಗೆನೆ ಬೆಡ್ರೂಮ್ ಇರಬೇಕು, ಇಲ್ಲೇ ಬಾತ್ರೂಮ್ ಇರ್ಬೇಕು, ಇಲ್ಲೇ ಟಾಯ್ಲೆಟ್ ರೂಮ್ ಇರ್ಬೇಕು, ಎಲ್ಲಾನು ಕೂಡ ಫಸ್ಟ್ ನಮಗೆ ನೋಡೋದೇ ನಮ್ಮ ಥಾಟ್. ಈಗೇನ್ ನಾನು ಬಟ್ಟೆ ಹಾಕಿದ್ದೀನಿ ಅಥವಾ ನೀವೇನ್ ಬಟ್ಟೆ ಹಾಕಿದ್ದೀರಾ ಅದು ಕೂಡ ನಮ್ಮ ಇಷ್ಟ. ಇವತ್ತಿಗೆ ಈ ಬಟ್ಟೆ ಹಾಕೋಣ ಅನ್ನೋದು ಬರೋದೇ ನಮ್ಮ ಥಾಟ್ ಪ್ರೊಸೆಸ್. ರಾತ್ರಿ ನಾವು ಇಡ್ಲಿನ ಮಾಡಕ್ಕೆ, ನಾಳೆ ಬೆಳಗ್ಗೆ ಇಡ್ಲಿ ಮಾಡಕ್ಕೆ ಇವತ್ತು ರಾತ್ರಿನೇ ನಾವು ಪ್ಲಾನ್ ಮಾಡ್ತೀವಿ, ಅದು ಕೂಡ ಥಾಟ್ ಪ್ರೊಸೆಸ್ ಬರುತ್ತೆ. ಈ ಥಾಟ್ ಪ್ರೊಸೆಸ್ ಹೆಂಗ್ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಅಂದ್ಕೊಂಡೆ ನಿಮ್ ಲೈಫ್ ಹೇಗ್ ಮೂವ್ ಆನ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ನೀವು ಅಂದ್ಕೊಳ್ತೀರಾ, ಅಂದ್ಕೊಂಡಾಗೋದು ಪಾಸಿಟಿವ್ ಆಗಿ ಬ್ರಹ್ಮಾಂಡ ಕನೆಕ್ಟ್ ಆಗುತ್ತೆ. ಸೊ ಕನೆಕ್ಟ್ ಆಗೋದು ಇಟ್ ಮೀನ್ಸ್ ವಾಟ್? ಅಟ್ರಾಕ್ಟ್ ಮಾಡ್ತಾ ಇರತ್ತೆ. ಅದು 100% ನಿಮ್ಮ ಪಾಸಿಟಿವ್ ಇದ್ರೆ, ಪಾಸಿಟಿವ್ ಥಾಟ್ಸ್ ಇದ್ರೆ ಅದು ಬ್ರಹ್ಮಾಂಡ ಕನೆಕ್ಟ್ ಆಗಿ ಅಲ್ಲಿಂದ ನಿಮ್ಗೆ ಅಟ್ರಾಕ್ಟ್ ಆಗುತ್ತೆ. ಸೊ ಬಯಸೋದು ಅಂದ್ರೆ ಅಟ್ರಾಕ್ಟ್ ಮಾಡೋದು. ನೀವು ಮ್ಯಾನಿಫೆಸ್ಟ್ ಏನ್ ಮಾಡ್ತಿದ್ರಿ ಅದನ್ನ ನೀವು ಸೆಳೀತಾ ಇದ್ದೀರಾ ಅಂತ ಅರ್ಥ. ನೀವು ನೋಡಿ, ಬೇಕಾದ್ರೆ ನೆಗೆಟಿವ್ ಆಗಿ ಏನಾದ್ರು ಯೋಚನೆ ಮಾಡಿ, ನಿಮ್ಗೆ ರಾತ್ರಿ ನಿದ್ದೆನೆ ಬರಲ್ಲ. ಬಿಕಾಸ್ ನಿಮ್ಮ ತಲೆನಲ್ಲಿ ನೆಗೆಟಿವ್ ನ ಅಟ್ರಾಕ್ಟ್ ಮಾಡ್ತಾ ಇದ್ರಿ. ನೆಗೆಟಿವ್ ನ ಅಟ್ರಾಕ್ಟ್ ಮಾಡೋದ್ರಿಂದ ನಿಮ್ಗೆ ಹೊಟ್ಟೆನಲ್ಲಿ ಸಂಕಟ ಆಗ್ತಿರತ್ತೆ, ನಿದ್ದೆ ಬರ್ತಾ ಇರಲ್ಲ, ನಿದ್ದೆ ಕೂರ್ತಿರ್ತೀರ. ಇದೆಲ್ಲ ನಿಮಗೆ ಫೀಲ್ ಆಗಿದೆ ಅನ್ಕೊಂತೀನಿ. ಬಿಕಾಸ್ ನೀವು ನೆಗೆಟಿವ್ ನ ಅಟ್ರಾಕ್ಟ್ ಮಾಡ್ತೀರಿ, ನೀವು ನೆಗೆಟಿವ್ ನ ಸೆಳಿತಾ ಇದ್ರಿ. ಸೊ ಈ ಬ್ರಹ್ಮಾಂಡದಲ್ಲಿ ನಿಮ್ಗೆ ಏನ್ ಬೇಕು ಅದನ್ನ ಪಾಸಿಟಿವ್ ಆಗಿ 100% ಮ್ಯಾನಿಫೆಸ್ಟ್ ಮಾಡಿದ್ರೆ 100% ನಿಮ್ಗೆ ಏನ್ ಅನ್ಕೊಳ್ತೀರಿ ಹಾಗೆ ಸಿಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ಬುಕ್ ಒಂದು ಹೇಳುತ್ತೆ ಏನಂತ ಹೇಳಿದ್ರೆ, ಏನನ್ನ ಯೋಚನೆ ಮಾಡ್ತೀರಿ ಅದನ್ನ ನೀವು 100% ಪಾಸಿಟಿವ್ ನಲ್ಲಿ ಯೋಚನೆ ಮಾಡಿದ್ರೆ, ನನಗಿದೆ ಸಿಕ್ಕಿದೆ ಅಂತ ಯೋಚನೆ ಮಾಡಿದ್ರೆ, ಬ್ರಹ್ಮಾಂಡಕ್ಕೆ ಕನೆಕ್ಟ್ ಮಾಡಿದ್ರೆ ನೀವು ಅದನ್ನ ಸೆಳಿತೀರಾ ಅಂತ ಅರ್ಥ. ನಿಮಗೊಂದು ಆಯಸ್ಕಾಂತೀಯ ಗುಣ ಇದೆ ಈ ಥಾಟ್ ಪ್ರೊಸೆಸ್ ಒಳಗಡೆ ಅಂತ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಹೇಳುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಲೈಫ್ ಅಲ್ಲಿ ನೀವು ಕೂಡ ಅನ್ಕೊಂಡಂಗೆ ಖುಷಿಯಾಗಿ ಬದುಕಬೇಕಂದ್ರೆ 100% ಪಾಸಿಟಿವ್ ನಲ್ಲಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿ. ನನಗೆ ಇದಾಗತ್ತೆ ಇದು ಕೆಲಸ, ಅಂಡ್ 100% ಪಾಸಿಟಿವ್ ನಲ್ಲಿ ಅದು ಸೆಳೆಯೋ ತರ ಹಿಂಗಾಗುತ್ತಲ್ಲ, ನಿಮ್ ಆಕ್ಟಿವಿಟಿ ಸ್ಟಾರ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಉದಾಹರಣೆಗೆ ಒಂದು ಒಳ್ಳೆ ರ್ಯಾಂಕ್ ತಗೊಳ್ಬೇಕು, ನೀವೊಂದು 10th ಸೆಕೆಂಡ್ PUC ಅಂತ ಹೇಳಿದ್ರೆ, ಸೊ ಅದನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಬ್ರಹ್ಮಾಂಡ ಕನೆಕ್ಟ್ ಮಾಡ್ತೀರಾ, ನಿಮ್ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಏನು ಅಂತ ಹೇಳಿದ್ರೆ, ಇಲ್ಲಿ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. 100% ಮಾರ್ಕ್ಸ್ ಬರಲಿಕ್ಕೆ ಎವ್ರಿ ಡೇ ನೀವು ಹೋಮ್ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ಎವ್ರಿ ಡೇ ಅದ್ರ ತಕ್ಕ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ಅದಾವಾಗ ಆ ಕೆಲಸ ಆಗ್ತದೆ. ಸೊ ನೀವ್ ಅಂದ್ಕೊಂಡಂಗೆನೆ ಇವತ್ತೆಲ್ಲ ಲೈಫ್ ನಡೀತಾ ಇದೆ. ನಿನ್ನೆ ಏನ್ ಮಾಡಿದಿರಿ? ಸೊ ನೀವು 100% ಹೇಳಿ 50% ಪಾಸಿಟಿವ್, 50% ನೆಗೆಟಿವ್ ಅಂದ್ರೆ ನೀವು ಅಂದ್ಕೊಂಡಿದ್ದ ಕೆಲಸ ಅರ್ಧಂಬರ್ಧನೇ ಆಗುತ್ತೆ. ನೀವೇನನ್ನ ಬಿಲೀವ್ ಮಾಡ್ತೀರಿ ಅದು ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಐ ಥಿಂಕ್ ಈ ವಿಡಿಯೋ ಒಳಗಡೆ ಲಿಟಲ್ ಬಿಟ್ ನಿಮಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಯೋಚನೆ ಮುಖಾಂತರ ಹೇಗೆ ನಾವು ಲೈಫ್ ನ ಚೇಂಜ್ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು. ಸೊ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಶೇರ್ ಮಾಡಿ. ಮತ್ತೆ ಥ್ಯಾಂಕ್ ಯು ಸೋ ಮಚ್.